ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನು ಶತ್ರುವಿನ ಬಾಯಿಕಟ್ಟು ಮಂತ್ರವನ್ನು ಹಾಗೂ ತಂತ್ರವನ್ನು ಸಂಪೂರ್ಣವಾಗಿ ಹೇಳುತ್ತೇನೆ. ಈ ಒಂದು ಮಂತ್ರವು ಕಾಲಭೈರವನಿಗೆ ಸಂಬಂಧಪಟ್ಟಂತಹ ಪವರ್ಫುಲ್ ಹಾಗೂ ಅದ್ಭುತವಾಗಿರುವಂತಹ ಮಂತ್ರ ಹಾಗೂ ತಂತ್ರ ಇದಾಗಿರುತ್ತೆ. ಈ ಮಂತ್ರವನ್ನು ನೀವು ಮೊದಲು ಸಿದ್ಧಿಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸಿದ್ಧಿ ಯಾವ ಥರ ಮಾಡ್ಕೊಳ್ಬೇಕು ಅಂದರೆ, ಭಾನುವಾರ ದಿನದಿಂದ ನೀವು ಈ ಒಂದು ಮಂತ್ರವನ್ನು ಜಪ ಮಾಡೋಕ್ಕೆ ಪ್ರಾರಂಭ ಮಾಡಬೇಕು. ಭಾನುವಾರ ದಿನದಿಂದ ಹಿಡಿದುಕೊಂಡು 21 ದಿನಗಳವರೆಗೆ ನೀವು ಬೆಳಗ್ಗೆ 108 ಮತ್ತು ಸಾಯಂಕಾಲ 108 ಈ ಥರ ನೀವು 21 ದಿನಗಳವರೆಗೆ ಮಾಡಬೇಕು. ಮಾಡಿದರೆ ಮಂತ್ರ ಅನ್ನೋದು ಸಿದ್ಧಿ ಆಗುತ್ತೆ. ಒಂದು ವೇಳೆ ನಿಮಗೆ 21 ದಿನ ಮಾಡೋಕ್ಕೆ ಆಗಲ್ಲ ನಮಗೆ ಅಂದರೆ 11 ದಿನ ಆದರೂ ಮಾಡಬೇಕಾಗತ್ತೆ. 11 ದಿನ ನೀವು ಮಾಡಿದರೆ ಬೆಳಗ್ಗೆ 1008 ಹಾಗೂ ಸಾಯಂಕಾಲ 1008 ಬಾರಿ ಮಂತ್ರವನ್ನು ಜಪ ಮಾಡಬೇಕಾಗುತ್ತೆ. ಮಂತ್ರವು ಜಪ ಮಾಡಿದ ಮೇಲೆ ನಿಮಗೆ ಮಂತ್ರ ಅನ್ನೋದು ಸಿದ್ಧಿ ಆಗುತ್ತೆ. ಮಂತ್ರ ಸಿದ್ಧಿಯಾದ ನಂತರ ನೀವು ಏನು ಮಾಡಬೇಕು, ಶತ್ರುವಿನ ಬಾಯಿಕಟ್ಟನ್ನು ಯಾವ ಥರ ಮಾಡಬೇಕು ಅಂದರೆ ತಂತ್ರ ವಿಧಾನವನ್ನು ನೀವು ಬಳಕೆ ಮಾಡಬೇಕು. ತಂತ್ರ ಯಾವ ಥರ ಇದೆ ಅಂದರೆ, 3 ದಾರಿ ಕೂಡಿರುವಂತಹ ಜಾಗದಲ್ಲಿ ನೀವು 3 ಅರಳುಗಳನ್ನು ತೆಗೆದುಕೊಂಡು ಬರಬೇಕು. 4 ದಾರಿ ಕೂಡಿರಬಾರ್ದು, 5 ದಾರಿ ಕೂಡಿರಬಾರ್ದು, 3 ದಾರಿ ಕೂಡಿರಬೇಕು. ಅಲ್ಲಿಗೆ ಹೋಗಿ ನೀವು ಚಿಕ್ಕದಾಗಿರುವಂತಹ 3 ಅರಳುಗಳನ್ನು ತೆಗೆದುಕೊಂಡು ಬರಬೇಕು. ತೆಗೆದುಕೊಂಡು ಬಂದ ನಂತರ ಅವುಗಳನ್ನು ಚೆನ್ನಾಗಿ ಗಂಗಾ ಜಲದಲ್ಲಿ ತೊಳೆದು ಮನೆಯಲ್ಲಿ ನೀವು ದಕ್ಷಿಣ ಅಭಿಮುಖವಾಗಿ ಕುಳಿತುಕೊಂಡು ನಿಮ್ಮ ಬಲಗೈಯಲ್ಲಿ 3 ಅರಳುಗಳನ್ನು ಹಿಡಿದುಕೊಂಡು ಮುಷ್ಟಿಯನ್ನು ಕಟ್ಟಬೇಕು. ಕಟ್ಟಿದ ನಂತರ ಇಲ್ಲಿ ತೋರಿಸ್ತಿರುವಂತಹ ಮಂತ್ರವನ್ನು ನೀವು ಹೇಳಬೇಕು, ಶತ್ರುವಿನ ಹೆಸರು ಸಹಿತ. ಯಾವ ಥರ ಅಂದರೆ, ಓಂ ಹ್ರೀಂ ಕ್ರೀಂ ಶ್ರೀಂ ಬಂ ಭೈರವಾಯ ಅಗ್ನಿನೇತ್ರ ತ್ರಿಲೋಚನಾಯ ಶತ್ರು ತಂತ್ರ ವಿಧ್ವಂಸಕರಾಯ ವೈರಿ ಬಾಯಿ ಕಟ್ಟು ಜನಬಾಯಿ ಕಟ್ಟು ಸಕಲರ ಬಾಯಿ ಕಟ್ಟು 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 ವೈರಿ ಗಣ ಬಾಯಿ ಕಟ್ಟು ಮಮ ಅಂದು ಶತ್ರುವಿನ ಹೆಸರನ್ನು ಹೇಳಬೇಕು. ಶತ್ರು ಯಾರ್ಯಾರಿದ್ದಾರೆ, ಶತ್ರುವಿನ ಹಿಂದೆ ಇರುವಂತಹ ಹೆಸರನ್ನು ಸಹ ಹೇಳಬೇಕು. ಶತ್ರುವಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ, ಶತ್ರುವಿನ ಬೆಂಬಲಕ್ಕೆ ಯಾರ್ಯಾರು ನಿಂತಿರ್ತಾರೆ ಅಂಥವರ ಹೆಸರುಗಳನ್ನು ಸಹಿತ ನೀವು ಇಲ್ಲಿ ಹೇಳ್ಬೋದು. ಹೇಳಿ ವೈರಿ ಫಟ್ ಫಟ್ ವೈರಿ ಲಟ್ ಲಟ್ ರೂಂ ಬ್ರಂ ಫಟ್ ಸ್ವಾಹ ಅಂತ ನೀವು ಮಂತ್ರವನ್ನು ಸ್ಪಷ್ಟವಾಗಿ ಅಭಿಮಂತ್ರಿಸಬೇಕು. ಅರಳುಗಳಿಗೆ 21 ಬಾರಿ ನೀವು ಅರಳುಗಳಿಗೆ ಅಭಿಮಂತ್ರಿಸಬೇಕು. ಯಾವ ಥರ ಅಂದರೆ, ಓಂ ಹ್ರೀಂ ಕ್ರೀಂ ಶ್ರೀಂ ಬಂ ಭೈರವಾಯ ಅಗ್ನಿನೇತ್ರ ತ್ರಿಲೋಚನಾಯ ಶತ್ರು ತಂತ್ರ ವಿಧ್ವಂಸಕರಾಯ ವೈರಿ ಬಾಯಿ ಕಟ್ಟು ಜನಬಾಯಿ ಕಟ್ಟು ಸಕಲರ ಬಾಯಿ ಕಟ್ಟು 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 ವೈರಿ ಗಣ ಬಾಯಿ ಕಟ್ಟು ಮಮ ಅಂದು ಶತ್ರುವಿನ ಹೆಸರು ಹೇಳಿ ವೈರಿ ಫಟ್ ಫಟ್ ವೈರಿ ಲಟ್ ಲಟ್ ರೂಂ ಬ್ರಂ ಫಟ್ ಸ್ವಾಹ ಅಂತ ನೀವು ದಕ್ಷಿಣಾಭಿಮುಖವಾಗಿ ಕುಳಿತುಕೊಂಡು ಮಂತ್ರವನ್ನು ಸ್ಪಷ್ಟವಾಗಿ ಹೇಳಿದ ಮೇಲೆ 2 ಅರಳುಗಳನ್ನು ಶತ್ರು ತಿರುಗಾಡುವಂತಹ ದಾರಿಯಲ್ಲಿ ನೀವು ಎಸೆಯಬೇಕು. 1 ಅರಳನ್ನು ನಿಮ್ಮ ಜೇಬಲ್ಲಿ ಇಟ್ಕೋಬೇಕು. ಈ ಥರ ನೀವು ಮಾಡಿದ್ದೇ ಆದರೆ ಶತ್ರು ತಲೆ ತಗ್ಗಿಸಿ ನಡೆಯುತ್ತಾನೆ. ಶತ್ರು ನಿಮ್ಮ ವಿರುದ್ಧ ಏನನ್ನು ಸಹ ಮಾತನಾಡಲ್ಲ. ಒಂದು ವೇಳೆ ಕೋರ್ಟ್ ಕಚೇರಿ ಕೆಲಸ ಏನಾದರೂ ನಿಮಗೆ ಇದ್ದರೆ ಈ ಒಂದು ತಂತ್ರವನ್ನು ನೀವು ಮಾಡಿಕೊಂಡು ಹೋದರೆ ಕೋರ್ಟಲ್ಲಿ ಶತ್ರುವಿಗೆ ಬಾಯಿ ಹೇಳಲ್ಲ. ನಿಮ್ಮ ವಿರುದ್ಧ ಏನೇನು ಮಾತನಾಡೋಕ್ಕೆ ಅವನಿಂದ ಆಗಲ್ಲ. ಯಾಕಂದರೆ ಅವನ ಬಾಯಿ ಕಟ್ಟಾಗಿರುತ್ತೆ, ಸ್ತಂಭಿತ ಆಗಿರ್ತಾನೆ. ನಿಮ್ಮನ್ನು ನೋಡಿದರೆ ಸಾಕು ಅವನಿಗೆ ಎದೆಯಲ್ಲಿ ನಡುಕ ಭಯ ಅನ್ನೋದು ಬರುತ್ತೆ. ಆಮೇಲೆ ವೈರಿಯ ಹಿಂದೆ ಯಾರ್ಯಾರು ಇರ್ತಾರೆ, ವೈರಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಿರ್ತಾರೆ, ಅವನಿಗೆ ಬೆಂಬಲಕ್ಕೆ ಯಾರ್ಯಾರು ನಿಂತಿರ್ತಾರೆ ಅಂಥವರ ಬಾಯಿಕಟ್ಟು ಸಹ ಈ ಮಂತ್ರದಿಂದ ಆಗುತ್ತೆ. ಅವರ ಹೆಸರುಗಳನ್ನು ನೀವು ತೆಗೆದುಕೊಂಡು ಅಭಿಮಂತ್ರಿಸಬೇಕು. ಈ ಥರ ನೀವು ಮಾಡಿದರೆ ಶತ್ರು ಹಾಗೂ ಶತ್ರುವಿನ ಹಿಂದೆ ಇರುವಂತಹ ಜನಗಳ ಬಾಯಿಕಟ್ಟು ಅನ್ನೋದು ಇದರಿಂದ ಆಗುತ್ತೆ. ಇದು ತುಂಬಾ ಪವರ್ಫುಲ್ಲಾಗಿ ಅದ್ಭುತವಾಗಿರುವಂತಹ ಒಂದು ಮಂತ್ರ ಹಾಗೂ ತಂತ್ರ ವಿಧಾನ ಇದಾಗಿರುತ್ತೆ. ಯಾರಿಗೆ ಅವಶ್ಯಕತೆ ಇದೆ ಅಂಥವರು ಈ ಒಂದು ಮಂತ್ರ ಹಾಗೂ ತಂತ್ರವನ್ನು ತಪ್ಪದೆ ಮಾಡಿ, ಇದರಲ್ಲಿ ಯಶಸ್ಸು ಅನ್ನೋದು ನಿಮಗೆ ಸಿಗುತ್ತೆ. ಇಂತಹ ರಹಸ್ಯ ವಿಚಾರಗಳನ್ನು, ವಿದ್ಯೆಗಳನ್ನು, ತಂತ್ರಗಳನ್ನು, ದೇವತಾ ಸಾಧನೆಗಳನ್ನು, ಮಂತ್ರಗಳನ್ನು ನೀವು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು
ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.